ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರ ಪಕ್ಕ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಮುಂದಿನ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಮತ್ತು ನಾನೇ ನೀರಾವರಿ ಸಚಿವನಾಗಿ ಅಥಣಿ ಹಾಗೂ ಕಾಗವಾಡ ಕ್ಷೇತ್ರಗಳಲ್ಲಿ ಸಂಪೂರ್ಣ ನೀರಾವರಿಗೊಳಪಡಿಸುವೆ ಎಂದು ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರವಿ ಪೂಜಾರಿ ಅಧ್ಯಕ್ಷತೆಯ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ಕಿಳೆಂಗಾವದ ಎಸ್ಎಲ್ ಬಗಲಿ ಅಂಡ್ ಟೆಕ್ಸ್ಟೈಲ್ ಹಾಗೂ ಮದಬಾವಿಯ ಆರ್ಎಸ್ಪಿ ಫಾರ್ಮ್ ಹೌಸ್ ಸೌಜನ್ಯ ಭೇಟಿ ನೀಡಿ ಹಾಗೂ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರವಿ ಪೂಜಾರಿ ಕುಟುಂಬಸ್ಥರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮಹೇಶ್ ಕುಮಟಳ್ಳಿ ಶಾಸಕರಿದ್ದ ಸಮಯದಲ್ಲಿ ಕಕಮರಿ ಅಮ್ಮಾಜೇಶ್ವರಿ ಹಿತ ನೀರಾವರಿ ಯೋಜನೆ ಅನುಮೋದನೆ ಪಡೆದಿದ್ದು, ಯಾರೋ ಮಾಡಿದ್ದ ಯೋಜನೆಗೆ ಇನ್ಯಾರಿಗೋ ಶ್ರೇಯಸ್ಸು ಸಿಗುತ್ತಿದೆ. ಮಾಜಿ ಸಚಿವ ಶ್ರೀಮಂತ ಪಾಟೀಲರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸರ್ಕಾರದ ಅನುದಾನದ ಜೊತೆಗೆ ತಮ್ಮ ಸ್ವಂತದ ಹಣ ವೆಚ್ಚ ಮಾಡಿ ಕಿಳೆಂಗಾವ ಬಸವೇಶ್ವರ ಹಿತ ನೀರಾವರಿ ಯೋಜನೆಯನ್ನು ಒಂದು ಹಂತಕ್ಕೆ ತಂದರು. ಆದರೆ ನೀರಾವರಿ ಯೋಜನೆಗೊಳಪಡಿಸುವ ಜನರೇ ಶ್ರೀಮಂತ ಪಾಟೀಲರಿಗೆ ಮತ ಹಾಕಲಿಲ್ಲ ಎಂದ ಅವರು, ಯಾವುದೇ ರಾಜಕೀಯ ಮಾಡದೆ ಸ್ಥಳೀಯ ಶಾಸಕರು, ನೀರಾವರಿ ಸಚಿವರು ವಿಶೇಷ ಆಸಕ್ತಿ ತೋರಿ ಈ ನೀರಾವರಿ ಯೋಜನೆಯನ್ನ ಪೂರ್ಣಗೊಳಿಸುವ ಮೂಲಕ ಕಾಗವಾಡ ಕ್ಷೇತ್ರದ ರೈತರ ಹಿತ ಕಾಪಾಡಲಿ ಎಂದರು. ಅಥಣಿ ಮತಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಜಿ ಶಾಸಕ, ಮುಖಂಡರ ಮತ್ತು ಕಾರ್ಯಕರ್ತರ ಜೊತೆ ಚರ್ಚಿಸುವುದಾಗಿ ಹೇಳಿದ ಅವರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿ ಹಾಗೂ ಕಾಗವಾಡ ಮತಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವುದೇ ನನ್ನ ಗುರಿಯಾಗಿದೆ ಎಂದರು. ರವಿ ಪೂಜೆ ಅಂತೂ ಬರಲಿಲ್ಲ. ನಾನು ಜಿಲ್ಲೆಯಲ್ಲಿದ್ದೆ. ಅದಕ್ಕೆ ಇವತ್ತು ನಾನೇ ಇವ್ರಿಗೆ ಹೇಳಿ ಮಂಗಳವಾರ ಬರ್ತೇನೆ ಅಂತ ಹೇಳಿದೆ. ಆ ಪ್ರಕಾರ ಪೂಜೆ ಹಾಕೊಂಡು ಬಂದೆ. ಬಸವಣ್ಣಲ್ಲಿ ಶೋರೂಮ್ ಇದೆ, ಶೋರೂಮ್ ಅಲ್ಲ ಬಟ್ಟೆ ಅಲ್ಲಿ ವಿಸಿಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ. ಅಥಣಿ ಅಂದರೆ ವಿಶೇಷ ಇಲ್ಲ ಅನ್ನೋದಕ್ಕಿಂತ ಇಲ್ಲಿ ರಾಜಕಾರಣ ಇದೆ. ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ನಾವು ಕಾರ್ಯಕರ್ತ ಮೇಲೆ ಚರ್ಚೆ ಮಾಡ್ತೀವಿ. ಶ್ರೀಮಂತ ಪಾಟೀಲ್ ಅವರು ಸ್ವಂತ ಕೈಲಿ ದುಡ್ಡು ಕೊಟ್ಟು ಕೇಬಲ್ ತರಿಸಿ, ಮೋಟರ್ ತರಿಸಿ, ನಮ್ಮ ಫ್ಯಾಕ್ಟ್ರಿ ಜನ ಹಚ್ಚಿ ಮಾಡಿದ್ರು. ದುರ್ದೈವ ಆ ಭಾಗದ ಜನನ ಊಟ ಹಾಕಲ್ಲ ಅವ್ರಿಗೆ. ಅದೊಂದು ಅವ್ರ ಮನಸ್ಸಿಗೆ ಬೇಜಾರಿದೆ. ಅದನ್ನ ಎಲ್ಲ ರಾಜಕಾರಣ ಕೆಲ ಹಂತ ಮಂದಿ ಜನರು ಏನು ತಪ್ಪು ತಡೆ ಆಗುತ್ತೆ ಅವ್ರಿಗೆ ಸರಿಪಡಿಸ್ಕೊಂಡು ಅದರ ಶೀಘ್ರದಲ್ಲಿ ಈ ಸರ್ಕಾರದ ಮಣ್ಣು ಮಾಡ್ಕೋತೇವೆ. ಅಲ್ಲಿ ಸ್ಥಳೀಯ ಶಾಸಕರಿರ್ಬೋದು, ಮೇಲೆ ಮಂತ್ರಿಗಳಿರ್ಬೋದು, ರಾಜಕಾರಣ ಮಾಡಬೇಡಿ. ನೀರು ಮತ್ತು ವಿದ್ಯುತ್ ಇದರಲ್ಲಿ ಸಾರ್ವಜನಿಕ ಏನು ಅದಲ್ಲ, ಅದಕ್ಕೆ ರಾಜಕೀಯ ಮಾಡಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ನಮ್ಗೆ ಅದೇ ನೋಡೋಣ. ಅದರಲ್ಲಿ ದೇವರ ಆಶೀರ್ವಾದ, ತಾಯಿ ಕೇಳಿ ಬಸವಣ್ಣರು ಅವನ ಆಶೀರ್ವಾದದಲ್ಲಿ ಮತ್ತು ಅದೇ ಸ್ಥಾನ ಕೂತ್ರೆ ಅದು ಶೀಘ್ರ ಮಾಡಿಕೊಡ್ತೀನಿ ಸಂದರ್ಭ ಹೇಳಕ್ಕೆ ನೋಡೋಣ. ಅದು ಯಾಕಂದರೆ ಅಲ್ಲಿ ಸ್ಥಳೀಯವಾಗಿ ಸ್ಥಾನಿಕವಾಗಿ ಚರ್ಚಿಸಿ ನಿರ್ಣಯ ತೊಗೋತೀವಿ. ನಮ್ಗೆ ಅಲ್ಲಿ ಗೊತ್ತಿಲ್ಲ, ನಮಗೂ ಬಂದಿದೆ. ಬಟ್ ಈಗೇನೋ ಮಾತ್ರ ರಾಜಕಾರಣ ಆಗ್ತದೆ. ಬಟ್ ಕೆಲಸ ಆಗಲಿ, ಅದು ಕಳಪೆ ಆಗಿದ್ದದ ಸರಿಪಡಿಸಲಿಕ್ಕೆ ಮೂಲಕ ನಮ್ಮ ಪಕ್ಷದಿಂದ ಮಾಡ್ತೇವೆ. ದಾರಿ ತಪ್ಪಿದೆ, ತಪ್ಸಾರ ಅದೇನು ಮಾತ್ರ ಅರ್ಥಿಲ್ಲ. ಇನ್ನೊಂದು 2 ವರ್ಷ ನಮ್ಮ ಅಥಣಿ ಭಾಗದ ಜನತೆಗೆ, ವಿಶೇಷವಾಗಿ ಕೊಟ್ಟಲಿ ಭಾಗದ ಜನತೆಗೆ ನಾವು ನೀರಾವರಿ ಮಾಡುವಾಗ ಭಾಳ ಒಳ್ಳೆಯ ಮಹೇಶು ನಾವು ಭಾಳ ಆಶೀಲೆ ಮಾಡಿದ್ದೀವಿ. ಅದನ್ನು ದಾರಿ ತಪ್ಪಿದ ದೇವರು ನೋಡಿ ಮುಂದೆ ನೋಡೋಣ. ಇದೇ ಸಮಯದಲ್ಲಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಆರ್ಎಸ್ಪಿ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರವಿ ಪೂಜಾರಿ, ಮುಖಂಡರಾದ ಸಂತೋಷ್ ಕಕಮರಿ, ನಾನಾ ಸಾಬ್ ಅವತಾಡಿ, ಕುಮಾರ ಪಡಸಲಗಿ, ತಮ್ಮಣ್ಣ ಪೂಜಾರಿ, ಸತ್ಯಪ್ಪ ಬಾಗಣ್ಣವರ್, ರಾಜೇಂದ್ರ ಹೈವಳಿ, ಮಲ್ಲಿಕಾರ್ಜುನ ಅಂದಾನಿ, ಮಲ್ಲಪ್ಪ ಹಂಚಿನಾಳ, ಸಿದ್ದು ಪಾಟೀಲ, ಅಶೋಕ್ ಯಲಹಡಗಿ, ನಿಶಾಂತ್ ದಳವಾಯಿ, ದಿಲೀಪ್ ಕಾಂಬ್ಳೆ, ಡಾಕ್ಟರ್ ಅನಿಲ ಸೌದಗಾರ ಹಾಗೂ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಸತೀಶ್ ಹೊನ್ನಗೂಳ, ದರಪ್ಪ ಹೊನ್ನಗೂಳ, ರವಿ ನಾಗಗೂಳ ಹಾಗೂ ರವಿ ಪೂಜಾರಿ ಕುಟುಂಬಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್ ಚಿಕ್ಕೋಡಿ.